ಬಂಧುಗಳೇ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ಹೊತ್ತು ತರುವಂತಹ naranjaexpress.comಗೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಅರಣ್ಯ ಇಲಾಖೆ ವತಿಯಿಂದ ಒಂದಿಷ್ಟು ಮಾಹಿತಿ ಹೊರಬರ್ತಾ ಇದೆ. ಈಗಾಗಲೇ ಬೀದರ್ ನಗರದ ಶಾಪುರ್ ಗೇಟ್ ಆಗಿರಬಹುದು, ಚಿಟ್ಟ ಅರಣ್ಯ ಪ್ರದೇಶವಾಗಿರಬಹುದು ಮತ್ತು ಬೇರೆ ಬೇರೆ ಕಡೆಯಲ್ಲಿ ಕೂಡ ಚಿರತೆ ಬಂದಿದೆ ಎಂಬಂತ ಒಂದು ಗುಮಾನಿ ಎದ್ದಿದೆ. ಆ ಒಂದು ಗುಮಾನಿಯ ವಿಚಾರವಾಗಿ ಅರಣ್ಯ ಅಧಿಕಾರಿಗಳಾಗಿರುವಂತಹ ಆಶೀಶ್ ರೆಡ್ಡಿ ಅವರು ಒಂದು ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಎಂಬುದನ್ನು ನಿಮಗೆ ನಾವು ತೋರಿಸ್ತೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ಇವತ್ತಿನ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬೀದರ್ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಇಲ್ಲಿ ನಾನು ಸುಮಾರು ಒಂದು 6 ತಿಂಗಳ ಹಿಂದೆ ಪ್ರಭಾರವನ್ನು ತೆಗೆದುಕೊಂಡಿದ್ದೇನೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಚಿರತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ತಿರುಗಾಡುವ ಬಗ್ಗೆ ಕೆಲವೊಂದು ಫೇಕ್ ನ್ಯೂಸ್ ಅದು ಹರಡ್ತಾ ಇರುವುದರಿಂದ ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೇವೆ ಇಲಾಖೆ ವತಿಯಿಂದ. ಈ ಚಿರತೆ ಇದ್ದದ್ದು ನಮ್ಮ ಏನು ಹೊನ್ನಿಕೆರೆ ಫಾರೆಸ್ಟ್ ಏರಿಯಾ ಇದೆಯೋ ಮತ್ತು ಇಲ್ಲಿ ಶಾಪುರ್ ಫಾರೆಸ್ಟ್ ಏರಿಯಾದಲ್ಲಿ ಫಾರೆಸ್ಟ್ ಒಳಗಡೆನೆ ಕಾಣಿಸ್ಕೊಂಡಿದ್ದದು ನಮ್ಮ ಹತ್ರ ಕುನುಕಲ್ಲು ಇದ್ದಾವೆ. ಅದು ಬಿಟ್ಟರೆ ಒಂದ್ಸತಿ ಏರ್ಫೋರ್ಸ್ ಏರಿಯಾ ಪ್ರಾಂಗಣದಲ್ಲಿ ಒಂದ್ಸತಿ ಕಾಣಿಸ್ಕೊಂಡಿದ್ದದು ಮಾಹಿತಿ ಇದೆ. ಇದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮಗೆ ಖಚಿತವಾಗಿ ಫೀಲ್ಡಲ್ಲಿ ಸಿಕ್ಕಿದ್ದಂಥದ್ದು ಯಾವುದೇ ಮಾಹಿತಿ ಇರುವುದಿಲ್ಲ. ಸೊ ಈ ಜನರು ತಿರುಗಾಡುವ ಪ್ರದೇಶದಲ್ಲಿ ಚಿರತೆ ಕಾಣ್ತಾ ಇದೆ ಅಂತ ಹೇಳಿ ಮಾಹಿತಿ ಏನು ಹರಡ್ತಾ ಇದೆಯೋ ಅದನ್ನು ಜನರು ನಂಬಬಾರದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನಮ್ಮ ಫಾರೆಸ್ಟ್ ಏರಿಯಾನಲ್ಲಂತೂ ಏನು ಕ್ಯಾಮ್ರಾ ಟ್ರ್ಯಾಪ್ಸ್ ಇದ್ದಾವೋ ಅದರಲ್ಲಿ ಸುಮಾರು ಸತಿ ನಮಗೆ ರೆಗ್ಯುಲರ್ ಆಗಿ ಕಾಣಿಸ್ಕೊತಾ ಇದೆ. ಮತ್ತು ಅಲ್ಲಿ ಅದರದ್ದು ಮೂವ್ಮೆಂಟ್ ಏನು ಹೆಚ್ಚು ಗುರುತಲಾಗಲಿ ಅದರದ್ದು ಪ್ರಾಣಿಗಳನ್ನು ಈ ಹಂಟ್ ಮಾಡಿ ತಿನ್ನುವಂಥದ್ದು ಅದು ಫಾರೆಸ್ಟ್ ಒಳಗಡೆ ನಮಗೆ ಕಂಡು ಬರ್ತಾ ಇದೆ. ಸೊ ಅದಕ್ಕಾಗಿ ಈ ಜಾಸ್ತಿ ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಿರುವಂಥ ಅಪಪ್ರಚಾರ ಏನಿದೆ ಅದರ ಬಗ್ಗೆ ಫೋಕಸ್ ಮಾಡ್ದಂಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಫಾರೆಸ್ಟ್ ಏರಿಯಾಲ್ಲಂತೂ ಡೆಫಿನೆಟ್ಲಿ ಇದೆ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಏನು ನಮ್ಮದು ಕ್ಯಾಮ್ರಾ ಟ್ರ್ಯಾಪ್ಸ್ ಇದ್ದಾವೋ ಅದರಲ್ಲಿ ಕಾಣಿಸ್ಕೊಂಡಿದೆ ಆ್ಯಂಡ್ ರೆಗ್ಯುಲರ್ ಆಗಿ ಅಲ್ಲಿ ಕಾಣಿಸ್ಕೊತಾ ಇದೆ. ಅಲ್ಲಿ ಕೂಡ ಆಮೇಲೆ ಜಾನ್ವರಿಯಲ್ಲಿ ಕೂಡ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ಸಲ್ಲಿ ಸಿಕ್ಕಿರುವಂಥದ್ದು ನಮಗೆ ಮಾಹಿತಿ ಇದೆ. ಅದು ಚಿರತೆ ಗಲ್ಲು ಅಂತ ಹೇಳಲಿಕ್ಕೆ ಬರಲ್ಲ. ಸದ್ಯಕ್ಕಂತೂ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ಸಲ್ಲಿ ಸಿಕ್ಕಿದ್ದದು ಒಂದು ಚಿರತೆ ಮಾತ್ರ. ಅದು ಈಗ ಸುಮಾರು ವರ್ಷಗಳಿಂದ ಕೂಡ ನಮ್ಮಲ್ಲೇ ಇದೆ ಅನ್ನುವಂಥ ಕುರುಹುಗಳು ಅಥವಾ ಮಾಹಿತಿ ಇದೆ. ಅದೇ ನಮ್ಮ ಫಾರೆಸ್ಟಲ್ಲಿ ಚಿರತೆ ಇಲ್ಲೇ ಇಲ್ಲ ಅಂತ ಆ ರೀತಿ ಏನಿಲ್ಲ. ಮುಂಚೆಯಿಂದಲೂ ಕೂಡ ಇದೆ ಆ್ಯಂಡ್ ಈಗಲೂ ಕೂಡ ಅದು ಫಾರೆಸ್ಟ್ ಒಳಗಡೆ ಇದ್ದಂಥದ್ದು ತಿರುಗಾಡ್ತಿದ್ದಂಥದ್ದು. ಈಗ ಅದರದ್ದು ಹ್ಯಾಬಿಟ್ಯಾಟ್ ಏನಿದೆಯೋ ಅದರಲ್ಲಿ ಅದು ವಾಸಿಸ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಾವು ಕೆಲವೊಂದು ಕಡೆ ಈಗ ಔರಾದ್ ಕಡೆ ಒಂದು ಕಡೆ ಸ್ಪಾಟ್ ಆಗಿದೆ ಅಂತ ಹೇಳಿ ಆ ರೀತಿ ಮಾಹಿತಿ ಬಂದಾಗ ಅಲ್ಲಿ ನೈಟ್ ಪೆಟ್ರೋಲ್ ಎಲ್ಲ ಫೀಲ್ಡಲ್ಲಿ ನಮ್ಮ ಸ್ಟಾಫ್ ಮಾಡಿದ್ದರು. ಅದು ಅಲ್ಲದೇನೆ ಈಗ ಕೆಲವೊಂದು ಕಡೆ ನಾವು ಪ್ರಜರ್ಗೆ ಕೂಡ ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಏನಾದರೂ ಆಗ್ತಾ ಇದೆ ಅಂತ ನಮಗೆ ಮಾಹಿತಿ ಬಂದಾಗ ಅಲ್ಲಿ ಫೀಲ್ಡಲ್ಲಿ ಅವರಿಗೆ ಮಾಹಿತಿ ತಲುಪಿಸುವುದಾಗಲಿ ಅಥವಾ ಅಲ್ಲಿ ನೈಟ್ ಪೆಟ್ರೋಲ್ ಜಾಸ್ತಿ ಮಾಡುವುದು ಮತ್ತು ಅಲ್ಲಿ ಹೋಗಿ ದಂಡೋರ ಅಲ್ಲಿ ಅವರಿಗೆ ಮಾಹಿತಿ ಕೊಡುವಂಥದ್ದು ಆ ರೀತಿ ಕೂಡ ಮಾಡಿದ್ದೇವೆ. ಸೊ ಔರಾದ್ ಸೈಡ್ ಅಂತೂ 2-3 ಸತಿ ಕಂಟಿನ್ಯೂಸ್ ಆಗಿ ಆ ರೀತಿ 1 ವಾರ 2 ವಾರ ಕೂಡ ಕಂಟಿನ್ಯೂಸ್ ಆಗಿ ಮಾಡಿದಂಥದ್ದು ಕೂಡ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಷನ್ ತಗೊಂಡು ಕಡೆ ಅಡ್ಡಾಡ್ತಾ ಇರುವುದು ಬಗ್ಗೆ ಸ್ಪಷ್ಟ ನಮಗೆ ಕುನುಹುಗಳಲ್ಲಿ ಇನ್ನೂ ಸಿಗಲಿಲ್ಲ. ಈಗ ಹೆಜ್ಜೆ ಗುರುತುಲಾಗಲಿ ಅಥವಾ ಎಕ್ಸ್ಪ್ಲಿಸಿಟ್ ಕ್ಯಾಮ್ರಾ ಟ್ರಾಪ್ ಫೋಟೋಸ್ ಆ ರೀತಿ ಸಿಗಲಿಲ್ಲ. ಸೊ ನಾನು ಈಗಾಗಲೇ ತಿಳಿಸಿದ್ದಂಗೆ ಹೊನ್ನಿಕೆರೆದಂತೂ ನಮ್ಮ ಸ್ಯಾಂಡಲ್ ರಿಸರ್ವ್ ಏರಿಯಾ ಸೈಡು ಅಲ್ಲಿ ಖಚಿತವಾದಂಥ ಮಾಹಿತಿ ಇದೆ. ಆಮೇಲೆ ಶಾಪುರ್ ಹತ್ರ ಕೂಡ ಖಚಿತವಾದಂಥ ಮಾಹಿತಿ ಇದೆ. ಅಲ್ಲಿ ನಮಗೆ ಈ ಹೆಜ್ಜೆ ಗುರುತು ಸಿಕ್ಕಿದೆ. ಆದರೆ ಚಿಟ್ಟ ಸೈಡ್ ಅಂತೂ ನಮಗೆ ಯಾವುದು ಕೂಡ ಪಕ್ಕಾ ಮಾಹಿತಿಯನ್ನು ಅಂತೂ ಸಿಗಲಿಲ್ಲ. ಆದರೆ ಇದು ಎಲ್ಲ ಕೂಡ ಎಡ್ಜೈನಿಂಗ್ ಏರಿಯಾಸ್, ಒಂದಕ್ಕೆ ಒಂದು ತಾಯಿಕೊಂಡು ಅಥವಾ ಕನೆಕ್ಟಿವ್ ಇದ್ದಂಥ ಏರಿಯಾಸ್. ಸೊ ಅಲ್ಲಿ ಇಲ್ಲ ಅಂತ ಆ ರೀತಿ ಹೇಳಿಕೆ ಬರಲ್ಲ. ಈಗ ಫಾರೆಸ್ಟ್ ಒಳಗಡೆ ನ್ಯಾಚುರಲ್ ಅಂತ ಹ್ಯಾಬಿಟ್ಯಾಟ್ ಇದ್ದಾಗ ಪ್ರಾಣಿಗಳು ತಿರುಗಾಡುವಂಥದ್ದು ಸಾಧ್ಯ ಇರ್ತದೆ. ಸೊ ಅದಕ್ಕಾಗಿ ಈಗ ತೀರಾ ಫಾರೆಸ್ಟ್ಗೆ ಹತ್ತಿರದಲ್ಲಿ ಇದ್ದಾಗ ಸ್ವಲ್ಪ ಬೇಸಿಕ್ ಪ್ರಿಕಾಷನರಿ ಮೆಜರ್ಸ್ ಯಾರೇ ಇರಲಿ ಅದನ್ನು ಪಾಲಿಸುವುದು ಸೂಕ್ತವಾಗ್ತದೆ. ಬಟ್ ಅದೇ ಟೈಮಲ್ಲಿ ಈ ಭಯಭೀತರಾಗುವಂಥದ್ದು ಅವಶ್ಯಕತೆ ಇದೆ.
ಯಾಕೆಂದ್ರೆ ಸರ್ ಅಲ್ಲಿ ಮಿನಿಮಮ್ ಒಂದು 4-5 ಅರ್ಧ ಇಲ್ಲ, ಆ ವಿಚಾರ ಈಗ ಯಾವುದು ಕೂಡ ಚಿರತೆ ದಾಳಿ ಮಾಡಿ ಸಾಯಿಸಿದ್ದಂಥದ್ದಲ್ಲ ಅಂತ ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ನಾವು ಪೋಸ್ಟ್ ಮಾರ್ಟಮ್ ಸಹ ಕೂಡ ಮಾಡಿಸಿದ್ದೀವಿ. ಸೊ ಅದರದ್ದು ರಿಪೋರ್ಟ್ ಇನ್ನೂ ಬರುವುದಿದೆ. ಬಟ್ ಪ್ರಿಲಿಮಿನರಿ ಮಾಹಿತಿ ಅವರಿಗೆ ಹೇಳುವ ಪ್ರಕಾರ ಚಿರತೆ ದಾಳಿಯಿಂದ ಆಗಿರುವುದಿಲ್ಲ ಅನ್ನುವಂಥದ್ದು ನಮಗೆ ಗೋಚರ ಆಗ್ತದೆ.